ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ಗೆ ಸಿನಿಮಾಗಳನ್ನು ನೋಡೋದಕ್ಕೆ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಜೊತೆ ನಾಗಾಭರಣ ಸರ್ ಬಂದಿರೋವಂಥದ್ದು. ಅವರು ಕೂಡ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ಗೆ ಸಪೋರ್ಟನ್ನು ನೀಡ್ತಿರೋವಂಥದ್ದು ಈ ಮೂಲಕ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ನಾಗಾಭರಣ ಸರ್ ನಮಸ್ತೆ. ಸೊ ನೀವು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರಿ, ನೀವು ಕೂಡ ಈ ಫಿಲ್ಮ್ ಫೆಸ್ಟಿವಲ್ನ ಆಯೋಜನೆ ಮಾಡಿದ್ರಿ. ಸ್ಪೆಷಲಿ ಈ ಬಾರಿಯ ಒಂದು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನೀವು ಕೂಡ ಇಲ್ಲಿ ಬಂದಿದ್ದೀರಾ. ಮಾತನಾಡೋದಾದರೆ ಏನು ಹೇಳ್ತೀರಿ? ಸಿನಿಮಾಗಳ ಆಯ್ಕೆ ಎಲ್ಲ ಹೇಗೆ ನಡೀತಿದೆ, ಹೇಗಿದ್ದಾವೆ ಸಿನಿಮಾಗಳು ಅಂತ ಹೇಳ್ಬಿಟ್ಟು? ಬಹುಮುಖ್ಯವಾಗಿ ಯಾವುದೇ ಸಿನಿಮಾದ ವಿದ್ಯಾರ್ಥಿ ಈ ತರಹದ ಫೆಸ್ಟಿವಲ್ಗಳನ್ನು ಮಿಸ್ ಮಾಡ್ಕೋಬಾರ್ದು. ಹಾಗಾಗಿ ನಾನು ಕೂಡ ಸಿನಿಮಾದ ವಿದ್ಯಾರ್ಥಿ ಆದ್ದರಿಂದ ಇದನ್ನು ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ, ನಾನು ಆ್ಯಕ್ಚುಲಿ ಇದರಿಂದ ಕಲಿಯೋಕ್ಕೆ ಬಂದಿದ್ದೀನಿ. ಆದ್ದರಿಂದ ಕೆಲವು ಒಳ್ಳೊಳ್ಳೆ ಸಿನಿಮಾಗಳನ್ನು ಈಗಾಗಲೇ ನನ್ನ ಸ್ನೇಹಿತರು ಮಾರ್ಕ್ ಮಾಡಿಕೊಟ್ಟಿದ್ದಾರೆ, ಆ ಸಿನಿಮಾಗಳನ್ನ ನೋಡೋದು ಅಂತ ಬಂದಿದ್ದೇನೆ. ಸೆಲೆಕ್ಷನ್ ಚೆನ್ನಾಗೇ ಇರುತ್ತೆ, ಯಾಕೆಂದರೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ ನಮ್ಮಲ್ಲಿ. ನನ್ನ ಯಾವ ಏರಿಯಾದು 2009 ನಾನು ಪ್ರಾರಂಭ ಮಾಡಿದ್ದು, 10 ಅಂತ ಕಾಣುತ್ತಲ್ವಾ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ವಾಲಾ. ಬಾಸ್ವಾಲಾ, ಬಿ ದ ಬಾಸ್. 2010 ಮೊದಲ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ದು. ಈಗ 16ನೇದು ಅಂದರೆ 16ನೇ ಫೆಸ್ಟಿವಲ್. ಸೊ ನಾನು ಫಸ್ಟ್ ಶುರು ಮಾಡಿದಾಗಲೇ ನರಹರಿ ರಾಯರು ಮತ್ತು ವಿದ್ಯಾಶಂಕರ್ ಇಬ್ಬರೂ ಕೂಡ ಅದರಲ್ಲಿ ಜೊತೆಯಾಗಿ ಸುಚಿತ್ರಾಯಿಂದ ಬಂದವರು. ಸೊ ಸುಚಿತ್ರಾಯಿಂದ ಬಂದ ಇಬ್ಬರೂ ಈ ಫೆಸ್ಟಿವಲ್ನ ತಳಹದಿಯನ್ನು ಹಾಕ್ಕೊಟ್ಟಿದ್ದಾರೆ. ನರಹರಿ ರಾಯರಂತೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ವಿದ್ಯಾಶಂಕರ್ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಭಾಳ ಅದ್ಭುತವಾದಂಥ ಸಿನಿಮಾಗಳು ಈ ಸಲ ಇದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ನಂತರ 8ನೇ ತಾರೀಕು ರಿಯಾಕ್ಟ್ ಮಾಡ್ತಾನೆ ಚೆನ್ನಾಗಿತ್ತಾ ಇಲ್ವಾ ಅಂತ. ಬಟ್ ಎಲ್ಲ ಬಂದಂಥ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾನೆ. ಏಕೆಂದರೆ ಫಿಲ್ಮ್ ಫೆಸ್ಟಿವಲ್ ಈಸ್ ಫಾರ್ ಸಿನಿಮಾ ಬಫ್ಸ್ ಅಷ್ಟೇ ಅಲ್ಲ, ಸಿನಿಮಾ ಸ್ಟೂಡೆಂಟ್ಸ್. ನಾವೆಲ್ಲರೂ ಸಿನಿಮಾದ ವಿದ್ಯಾರ್ಥಿಗಳು, ಹಾಗಾಗಿ ಎಲ್ಲರನ್ನೂ ಸ್ವಾಗತಿಸ್ತೇನೆ. ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ಗೆ ಸಿನಿಮಾಗಳನ್ನು ನೋಡೋದಕ್ಕೆ ಜೊತೆಗೆ ಸಪೋರ್ಟ್ ಮಾಡೋದಕ್ಕೆ ನಮ್ಮ ಜೊತೆ ನಾಗಾಭರಣ ಸರ್ ಬಂದಿರೋವಂಥದ್ದು. ಅವರು ಕೂಡ ಈ ಬಾರಿಯ ಫಿಲ್ಮ್ ಫೆಸ್ಟಿವಲ್ಗೆ ಸಪೋರ್ಟನ್ನು ನೀಡ್ತಿರೋವಂಥದ್ದು ಈ ಮೂಲಕ. ಸೊ ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ನಾಗಾಭರಣ ಸರ್ ನಮಸ್ತೆ. ಸೊ ನೀವು ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾಗಿದ್ರಿ, ನೀವು ಕೂಡ ಈ ಫಿಲ್ಮ್ ಫೆಸ್ಟಿವಲ್ನ ಆಯೋಜನೆ ಮಾಡಿದ್ರಿ. ಸ್ಪೆಷಲಿ ಈ ಬಾರಿಯ ಒಂದು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ನೀವು ಕೂಡ ಇಲ್ಲಿ ಬಂದಿದ್ದೀರಾ. ಮಾತನಾಡೋದಾದರೆ ಏನು ಹೇಳ್ತೀರಿ? ಸಿನಿಮಾಗಳ ಆಯ್ಕೆ ಎಲ್ಲ ಹೇಗೆ ನಡೀತಿದೆ, ಹೇಗಿದ್ದಾವೆ ಸಿನಿಮಾಗಳು ಅಂತ ಹೇಳ್ಬಿಟ್ಟು? ಬಹುಮುಖ್ಯವಾಗಿ ಯಾವುದೇ ಸಿನಿಮಾದ ವಿದ್ಯಾರ್ಥಿ ಈ ತರಹದ ಫೆಸ್ಟಿವಲ್ಗಳನ್ನು ಮಿಸ್ ಮಾಡ್ಕೋಬಾರ್ದು. ಹಾಗಾಗಿ ನಾನು ಕೂಡ ಸಿನಿಮಾದ ವಿದ್ಯಾರ್ಥಿ ಆದ್ದರಿಂದ ಇದನ್ನು ಸಪೋರ್ಟ್ ಮಾಡೋಕ್ಕೆ ಬಂದಿಲ್ಲ, ನಾನು ಆ್ಯಕ್ಚುಲಿ ಇದರಿಂದ ಕಲಿಯೋಕ್ಕೆ ಬಂದಿದ್ದೀನಿ. ಅದರಿಂದ ಕೆಲವು ಒಳ್ಳೊಳ್ಳೆ ಸಿನಿಮಾಗಳನ್ನು ಈಗಾಗಲೇ ನನ್ನ ಸ್ನೇಹಿತರು ಮಾರ್ಕ್ ಮಾಡಿಕೊಟ್ಟಿದ್ದಾರೆ, ಆ ಸಿನಿಮಾಗಳನ್ನ ನೋಡೋದು ಅಂತ ಬಂದಿದ್ದೇನೆ. ಸೆಲೆಕ್ಷನ್ ಚೆನ್ನಾಗೇ ಇರುತ್ತೆ, ಯಾಕೆಂದರೆ ವೆರಿ ಎಕ್ಸ್ಪೀರಿಯನ್ಸ್ಡ್ ಟೀಮ್ ಇದೆ ನಮ್ಮಲ್ಲಿ. ನನ್ನ ಯಾವ ಏರಿಯಾದು 2009 ನಾನು ಪ್ರಾರಂಭ ಮಾಡಿದ್ದು, 10 ಅಂತ ಕಾಣುತ್ತಲ್ವಾ. 2010 ಮೊದಲ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಮಾಡಿದ್ದು. ಈಗ 16ನೇದು ಅಂದರೆ 16ನೇ ಫೆಸ್ಟಿವಲ್. ಸೊ ನಾನು ಫಸ್ಟ್ ಶುರು ಮಾಡಿದಾಗಲೇ ನರಹರಿ ರಾಯರು ಮತ್ತು ವಿದ್ಯಾಶಂಕರ್ ಇಬ್ಬರೂ ಕೂಡ ಅದರಲ್ಲಿ ಜೊತೆಯಾಗಿ ಸುಚಿತ್ರಾಯಿಂದ ಬಂದವರು. ಸೊ ಸುಚಿತ್ರಾಯಿಂದ ಬಂದ ಇಬ್ಬರೂ ಈ ಫೆಸ್ಟಿವಲ್ನ ತಳಹದಿಯನ್ನು ಹಾಕ್ಕೊಟ್ಟಿದ್ದಾರೆ. ನರಹರಿ ರಾಯರಂತೂ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ, ವಿದ್ಯಾಶಂಕರ್ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಭಾಳ ಅದ್ಭುತವಾದಂಥ ಸಿನಿಮಾಗಳು ಈ ಸಲ ಇದೆ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ನಂತರ 8ನೇ ತಾರೀಕು ರಿಯಾಕ್ಟ್ ಮಾಡ್ತಾನೆ ಚೆನ್ನಾಗಿತ್ತಾ ಇಲ್ವಾ ಅಂತ. ಬಟ್ ಎಲ್ಲ ಬಂದಂಥ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾನೆ. ಏಕೆಂದರೆ ಫಿಲ್ಮ್ ಫೆಸ್ಟಿವಲ್ ಈಸ್ ಫಾರ್ ಸಿನಿಮಾ ಬಫ್ಸ್ ಅಷ್ಟೇ ಅಲ್ಲ, ಸಿನಿಮಾ ಸ್ಟೂಡೆಂಟ್ಸ್. ನಾವೆಲ್ಲರೂ ಸಿನಿಮಾದ ವಿದ್ಯಾರ್ಥಿಗಳು, ಹಾಗಾಗಿ ಎಲ್ಲರನ್ನೂ ಸ್ವಾಗತಿಸ್ತೇನೆ.